ಹಲೋ. ಸರ್ ಮಾತಾಡಿ. ಹಾಂ, ಹಲೋ. ಹಲೋ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಮಲ್ಲು ಸರ್, ಹೇಳ್ರಿ. ಸರ್ ನಾನು JK ಕನ್ನಡ ನ್ಯೂಸಿಂದ ಮಾತಾಡ್ತಾ ಇರೋದು. ಸರ್, ಈ ಬಾರಿ ನಮಸ್ಕಾರ ಹೇಳಿ. ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಒಂದು 17ನೇ ಬಜೆಟ್ ಅನ್ನ ಮಂಡಿಸಿದಾರ. ಈ ಬಜೆಟ್ ಕುರಿತಾಗಿ ತಾವು ಮಾಜಿ ಸಚಿವರಾಗಿ ಏನ್ ಹೇಳ್ತೀರಾ ಅಂತ ಹೇಳಿ ಸರ್. ನೋಡಿ, ಈಗಾಗಲೇ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯಜಿಯವರು 17ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಇವತ್ತು ಬಹಳ ಈ ರಾಜ್ಯದಲ್ಲಿ ಇದು 17ನೇ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯವರಿಗೆ ಹೋಗ್ತದೆ. ಇವತ್ತು ಅದ್ರ ಜೊತೆಯಲ್ಲಿ ಬೀದರ್ ಜಿಲ್ಲೆಗೆ ಆಗಲಿ ಇಡೀ ಕರ್ನಾಟಕಕ್ಕಾಗಲಿ ಒಳ್ಳೆ ಬಜೆಟ್ ಮಂಡನೆ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯಜಿಯವರು ಮಾಡಿದ್ದಾರೆ. ಇವತ್ತ ನಮ್ಮೆಲ್ಲ ಈ ಭಾಗದ ಈ ಗುರುಗಳ ಒಂದು ಬೇಡಿಕೆ ಏನಿತ್ತು, ಬಸವ ಕಲ್ಯಾಣದಲ್ಲಿ ವಚನ ವಿಜಯೋತ್ಸವ ಏನಲ್ಲಿ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತಿತ್ತು. ಅದಕ್ಕೆ 25 ಎಕರೆ ಜಮೀನು ಕೂಡ ಇವತ್ತು ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಬಹಳ ಒಳ್ಳೆ ಕಾರ್ಯ ಮಾಡಿದ್ದಾರೆ. ನಾವು ಕೂಡ ಹಿಂದೆ ನಮ್ಮ ಬಸವಲಿಂಗ ಪಟ್ಟದೇವರ ಜೊತೆಯಲ್ಲಿ ನಾವು ಕೂಡ ಅವ್ರ ಜೊತೆಯಲ್ಲಿ ಹೋಗಿದ್ದೀವಿ ಮುಖ್ಯಮಂತ್ರಿಗಳು ಭೇಟಿ ಆಗಕ್ಕ. ಇವತ್ತು ಆ ಕೆಲಸ ನೆರವೇರಿದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಈ ಭಾಗದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಪರ ಈ ಬಜೆಟ್ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಒಂದ್ ಕಡೆ ಕಳೆದ ಬಾರಿ ಬಿಜೆಪಿ ಬಜೆಟ್ 2,000 ಇದ್ದಿದ್ದು 5,000 ಮಾಡಿದ್ದು ಇದು ಕೀರ್ತಿ ಕಾಂಗ್ರೆಸ್ಗೆ, ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೇರ್ತದೆ ಅಂತ ಹೇಳಿ. ಯಾವಾಗ ವಿಷಯ 2,000 ಇದ್ದಿದ್ದು 5,000ಗೆ 2,000 ಕೋಟಿ ಇರುವಂತದ್ದು ಕಲ್ಯಾಣ ಕರ್ನಾಟಕಕ್ಕೆ 5,000 ಮಾಡಿದ್ದನ್ನ ವಿಶೇಷವಾಗಿ ನೋಡಿ. ಇವತ್ತ ಕಲ್ಯಾಣ ಕರ್ನಾಟಕ ಇರ್ತಕ್ಕಂಥ ಶಾಸಕರಿಗೆ ಇವತ್ತು ನಿಮ್ಗೆ ಹುಮ್ನಾಬಾದ್ ಬಗ್ಗೆನೇ ಹೇಳ್ಬೇಕಾಗಿತ್ತು ಅಂತಂದ್ರ 70ರಿಂದ 80 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಇವರಿಗೆ ಅನುದಾನ ಬರ್ತದೆ. ಮತ್ತು ಇದು ವಿಶೇಷವಾದಂತ ಬಜೆಟ್ ಮತ್ತು ವಿಶೇಷವಾದಂತ ಕಾರ್ಯ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯವರು ನಡೆದ ಸರ್ಕಾರ. ಇವತ್ತು ನೋಡಿ, ನಾವು 4 ಬಾರಿ ಶಾಸಕರಾಗಿದ್ರು ಕೂಡ ನಮಗೆ 20 ಕೋಟಿಯಿಂದ 30 ಕೋಟಿಗಿಂತ ಮೇಲ್ಗಡೆ ಎಂದೂ ಕೂಡ ನಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಬಜೆಟ್ ಅಲೋಕೇಶನ್ ಆಗಿಲ್ಲ. ಇವತ್ತಿರ್ತಕ್ಕಂಥ ಶಾಸಕರಿಗೆ 70-80 ಕೋಟಿ. ಈಗ ಮೊನ್ನೆ ಕಿತ್ತೂರು ರಾಣಿ ಚೆನ್ನಮ್ಮ ಮೊನ್ನೆ ನಮ್ಮ ಈಶ್ವರ್ ಖಂಡ್ರೇಜಿ ಅವರು ಬಂದು ಏನು ಗುದ್ದಲಿ ಪೂಜೆ ಮಾಡಿದ್ರು, ಅದನ್ನು ಕೂಡ ಕಲ್ಯಾಣ ಕರ್ನಾಟಕದಲ್ಲೇ ಇದೆ. ಸಚಿವರು ನಿಮಗೆ ಹೇಳಿದ್ರು, ನಾನು ಇದು ತರಬೇಕಾಗಿತ್ತು ಅಂದ್ರೆ ಕ್ಯಾಬಿನೆಟ್ನಲ್ಲಿ ನಾನು ಹೋಗಿ ಇದಕ್ಕೆ ಅಪ್ರೂವಲ್ ಮಾಡಿಸಿ ನಾನು ತಂದಿದ್ದೀನಿ ಅಂತ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳಿದ್ರೆ ಮಾಧ್ಯಮ ಮುಖಾಂತರ ಇದೆಲ್ಲ ಕೆಲಸ ಆಗಬೇಕಾಗಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸರ್ಕಾರ ಇದು ಬಹಳ ಮಹತ್ವವಾದಂತ ಕೊಡುಗೆ ಅವ್ರು ಕೊಟ್ಟಿದ್ದಾರೆ ಸರ್. ಅಂದ್ರೆ ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಬಹಳಷ್ಟು ಕಡೆ ಬಜೆಟ್ ಎದುರಾಳಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಬಜೆಟ್ ಈ ಬಾರಿ ಅಷ್ಟು ಸಮರ್ಥನೆ ಆಗಿಲ್ಲ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅಂತ. ನಾವು ಎಷ್ಟೇ ಒಳ್ಳೆ ಬಜೆಟ್ ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟಿದಾಗ ಆಡಳಿತ ಪಕ್ಷದವರು ಯಾವುದೇ ಕೊಡ್ಲಿ ವಿರೋಧ ಪಕ್ಷದವರು ವಿರೋಧ ಹೇಳ್ತಕ್ಕಂಥದ್ದೇ ಇದೆ. ಅದಕ್ಕೇನು ಆಡಳಿತ ಪಕ್ಷದವರು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ ಅಂತ ವಿರೋಧ ಪಕ್ಷದವರು ಯಾವಾಗಲೂ ಕೂಡ ಶ್ಲಾಘನೆ ಮಾಡಿಲ್ಲ. ನೀವು ಯಾವುದೇ ಇತಿಹಾಸ ತೆಗೆದು ನೋಡ್ರಿ, ಈಗೆಲ್ಲ ಒಂದು 25-30 ವರ್ಷದ ಕೂಡ ಇತಿಹಾಸ ತೆಗೀರಿ. ಹಿಂದೆ ಅವ್ರು ಮಾಡಿರ್ತಕ್ಕಂಥ ಬಜೆಟಿಗೆ ನಾವೇನು ಹೇಳಿದ್ದೀವಿ, ಇವತ್ತು ನಾವು ಮಾಡಿರ್ತಕ್ಕಂಥ ಬಜೆಟಿಗೆ ಅವ್ರು ಏನು ಹೇಳ್ತಾ ಇದ್ದಾರ, ಇದು ಸ್ವಾಭಾವಿಕವೇ. ಆ ವಿರೋಧ ಪಕ್ಷದಿಂದ ವಿರೋಧ ಹೇಳ್ತಾರೆ. ಯಾವುದು ಅತ್ಯುತ್ತಮ ಬಜೆಟ್ ಸಿದ್ದರಾಮಯ್ಯವರು ಅನುಭವ 17ನೇ ಬಜೆಟ್ ಮಂಡನೆ ಮಾಡಬೇಕಾಗಿತ್ತು ಅನ್ನೋದು ತಾವು ಅರ್ಥ ಮಾಡ್ಕೊಳ್ಳಿ. ಇವತ್ತು ರಾಜ್ಯದಲ್ಲಿ ದೇವರಾಜ್ ಅರಸರ ನಂತರ ಇವತ್ತು ಯಾರಾದರೂ ಇಷ್ಟು ದೀರ್ಘವಾದಂಥ ಅವಧಿ ಮತ್ತು ಇಷ್ಟು ಮಾಡತಕ್ಕಂಥ ಕೆಲಸ ಯಾರಾದರೂ ಮಾಡಿದಾರ ಅಂದ್ರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು. ಎಲ್ಲ ಒಂದ್ ಕಡೆ ಎಲೆಕ್ಷನ್ ಇಟ್ಕೊಂಡು ಬಜೆಟ್ ಆಗಿದೆ ಅಂತ ಹೇಳಿ ಕೂಡ ಟೀಕೆಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದು ಎಲೆಕ್ಷನ್ ಯಾವಾಗಿದೆ ಸರ್? ಇನ್ನು ಎಲೆಕ್ಷನ್ ಇದೆಯಲ್ಲ 2026, 28ಗಿದೆ ಚುನಾವಣೆ. ಇಲ್ಲ, ಚುನಾವಣೆ ಇರೋದು 28ಗ ಸರ್. ಅದೇ ಸ್ಥಳೀಯವಾಗಿರುವಂತದ್ದಾಗಿರ್ಬೋದು ಇವನ್ನೆಲ್ಲ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಇದು ಚುನಾವಣೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, BBMP ಇರ್ಬೋದು, ಇವು ಚುನಾವಣೆ ಬರ್ತಾನೆ ಇರ್ತಾವ. ಚುನಾವಣೆ ಅನುಗುಣವಾಗಿ ಬಜೆಟ್ ಮಂಡನೆ ಮಾಡಕ್ ಆಗೋದಿಲ್ಲ. ಇವತ್ತೇನು ರಾಜ್ಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನಿದೆ ಸುದೀರ್ಘವಾಗಿ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆಲ್ಲ
ಕಾರ್ಯಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವ್ರ ಬಜೆಟ್ ಸಮರ್ಥವಾಗಿದೆ ಅಂತೀರಾ ಸರ್? ಬಹಳ ಸಮರ್ಥವಾಗಿದೆ. ಎಲ್ಲಾ ಜನ, ಇಡೀ ರಾಜ್ಯದ ಜನ ಬಹಳ ಸಂತೋಷ ಪಡ್ತಾ ಇದಾರೆ. ಒಳ್ಳೆ ಬಜೆಟ್ ಮಂಡಿಸಿದಾರ ಅಂತ ಇವತ್ತು ರಾಜ್ಯದ ಜನತೆ ಹೇಳ್ತಾ ಇದ್ದಾರೆ. ಓಕೆ ಸರ್, ಧನ್ಯವಾದ. ಓಕೆ, ಥ್ಯಾಂಕ್ ಯು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.